ಶ್ರೀ ಭಗವಾನುವಾಚ ಕಾಮ ಏಷ ಕ್ರೋಧ ಏಷ ರಜೋಗುಣ ಸಮುದ್ಭವ ಮಹಾಶಯನೋ ಮಹಾಪಾಶ್ಮ ವಿದ್ಯೇನ ಮೀಹ ವೈರಿಣಂ. ಭಗವಂತ: ಮಹಾನುಭಾವುವೇ, ನಿನ್ನದು ಉಚಿತ ಪ್ರಶ್ನೆ. ಜಗತ್ತಿನ ಮಹಾಜನರನ್ನು ತನ್ನ ಬೆರಳ ಮೇಲಾಡಿಸುವ ಒಂದು ರಾಕ್ಷಸಿ ಶಕ್ತಿ ಇದೆ. ಅದೇ ರಜೋಗುಣ. ಗರ್ಭದಿಂದ ಉದಿಸಿದ ಕಾಮ, ಕ್ರೋಧ ಇವೆರಡು ಅತ್ಯುಗ್ರ, ಸದಾ ಅತೃಪ್ತ. ಈ ಎರಡೂ ದಾಹಗಳನ್ನು ಶಮನಗೊಳಿಸುವುದು ದೇವತೆಗಳಿಗೂ ಸಾಧ್ಯವಿಲ್ಲ. ಉಪಭೋಗ ಹೆಚ್ಚಿದಂತೆ ಕಾಮ ವರ್ಧಿಸುವುದು, ಕ್ರೋಧ ಉಲ್ಬಣಿಸುವುದು. ಪಾರ್ಥ, ಜಾನರ ಪ್ರಜ್ಞೆಯನ್ನು ಕಲಕಿ ಅವರನ್ನು ಪಾಪ ಕಾರ್ಯಗಳಿಗೆ ಒತ್ತಾಯದಿಂದ ಹಚ್ಚುತ್ತಿವೆ. ಈ ಕಾಮಕ್ರೋಧಗಳು ಇವು ಸತ್ಯ ಮಾರ್ಗದ ವೈರಿಗಳು. ಪ್ರಕೃತಿಯ ಗುಣಗಳು 3: ಸತ್ವ, ರಜ, ತಮ. ಏಕಾಗ್ರ ನಿರುದ್ಧ ಎಂಬ ಧ್ಯಾನ ಸಮಾಧಿ ವೃತ್ತಿಗಳು ಸತ್ವ ಗುಣಜನ್ಯ, ಮೌಢ್ಯತೆ ತಮೋಗುಣಜನ್ಯ, ಕಾಮವು ರಜೋಗುಣಜನ್ಯ. ಕ್ರೋಧ, ಲೋಭ, ಮೋಹ, ಮದ, ಮತ್ಸರಗಳು ಕಾಮದ ವಿಭಿನ್ನ ರೂಪುಗಳು. ಕಾಮವು ಪಾಪಮೂಲ, ಮೌಢ್ಯತೆ ಈ ಕಾಮದ ಸಹಕಾರಿ. ಕಾಮವೆಂಬ ಜಂಜಾಮಾರುತ ಬೀಸಿದರೆ ಏಕಾಗ್ರ ನಿರುದ್ಧ ವೃತ್ತಿಗಳು ಕೂಡ ಕಂಪಿಸುವವು. ಧ್ಯಾನ ಸಮಾಧಿಗಳಲ್ಲಿ ಆನಂದಿಸುವ ಪುರುಷ ನೈಸರ್ಗಿಕಾವಸ್ಥೆಗೆ ಪತನಗೊಳ್ಳುವನು. ಸಾಧಕನ ದೃಷ್ಟಿಯಲ್ಲಿ ಈ ಕಾಮ ಒಂದು ಶತ್ರು. ಜೀವಜಂತುವೆಲ್ಲ ಕಾಮದ ಬೊಂಬೆಗಳು. ಅಬಲಾವೃದ್ಧರು ಕಾಮದ ದಾಸರು. ಅವರಿಗೆ ಕಾಮ ಜೀವನವೇ ಪುರುಷಾರ್ಥ. ಕಾಮರಕ್ಕಸನು ಯುವಕನ ದೇಹಬಲ, ಬುದ್ಧಿಬಲ, ಸೌಂದರ್ಯ, ವಯಸ್ಸುಗಳನ್ನು ಹರಿದು ತಿನ್ನುತ್ತಾನೆ. ವ್ಯಕ್ತಿ ಹಾಗೂ ಸಮಾಜವನ್ನು ಈ ಕಾಮನು ನಿರ್ವೀರ್ಯಗೊಳಿಸುತ್ತಿದ್ದಾನೆಂಬ ಅರಿವು ಕೂಡ ಜನತೆಗಿಲ್ಲ. ಬಹುರೂಪಿಯಾದ ಕಾಮವು ಮಹಾಶನಃ, ಮಹಾಪಾಶ್ಮ, ಸದಾ ಅತೃಪ್ತ, ಪಾಪ ಪ್ರಚೋದಕ. ನ ಜಾತು ಕಾಮಃ ಕಾಮಾನುಪಭೋಗೇನ ಶಾಮ್ಯತಿ ಹವಿಷಾ ಕೃಷ್ಣವರ್ತ್ಮೇವ ಭೂಯ ಏವಾಭಿವರ್ಧತೆ. ವಿಷಯೋಪಭೋಗದಿಂದ ಕಾಮವು ಶಮನವಾಗದು. ಹವಿಸ್ಸು, ಕಾಷ್ಟ, ಘೃತ, ಕರ್ಪೂರ ಹಾಕುತ್ತಾ ಹೋದಂತೆ ಅಗ್ನಿಯು ಜ್ವಾಲೆಯಾಡುವುದು. ಹಾಗೆ ಭೋಗದಿಂದ ಕಾಮ ಪ್ರಜ್ವಲಿಸುವುದು. ಹರುಕ ಕೆರೆದು ತೃಪ್ತಿ ಪಡೆಯ ಬಯಸುವ ಭ್ರಮಿಷ್ಠನಂತೆ ಕಾಮಿಯ ಬಾಳು. ತೃಪ್ತಿ ದೊರೆಯುವ ಬದಲು ಮೈಮನಗಳಲ್ಲಿ ಉರಿ ಹತ್ತಿಕೊಳ್ಳುವುದು. ಬಾಲಕನಿರುವಾಗ ಹೊತ್ತಿದ ಕಾಮಾಗ್ನಿ ಸಾವಿನ ಕೊನೆಯ ಕ್ಷಣದವರೆಗೂ ನಿಗಿಸುವುದು. ಜಗತ್ತಿನ ಕೋಟ್ಯಾಂತರ ಜನ ಲಕ್ಷಾವಧಿ ವರುಷಗಳಿಂದ ಕಾಮತೃಪ್ತಿಗಾಗಿ ಶ್ರಮಿಸುತ್ತಿದ್ದಾರೆ. ಒಬ್ಬರಿಗಾದರೂ ಸಮಾಧಾನ ಉಂಟಾಗಿದೆಯೇ? ಇಲ್ಲ. 16,000 ಗೋಪಿಯರೊಂದಿಗೆ ರಮಿಸಿದ ಕೃಷ್ಣನಿಗೆ ಕಾಮವು ಮಹಾಶನಃ ಎಂದು ಕಾಣಬಂದುದು ಅರ್ಥವತ್ತಾಗಿದೆ. ದ್ರೌಪದಿಗೆ 5 ಪತಿಯರು. ಷಷ್ಠೋಪಿ ಮಮ ರೋಚತೆ, 6ನೆಯವನಿಗಾಗಿ ಮನಸ್ಸು ಹರಿಯುತ್ತಿದೆ ಎಂದಳು ದ್ರೌಪದಿ. ಅಚ್ಚರಿಗೊಂಡ ಕೃಷ್ಣನು, ಇದೇನು ದ್ರೌಪದಿ, ಮಹಾಪತಿವ್ರತೆ ಎಂದು ಖ್ಯಾತಿ ಪಡೆದ ನೀನು ಇಂಥ ಪಾಪ ಕಲ್ಪನೆ ಮಾಡುವುದೇ ಎಂದಾಗ ದ್ರೌಪದಿ ನುಡಿಯುತ್ತಾಳೆ, ಪುರುಷಾನಾಂ ಅಭಾವೇನ ಸರ್ವಾಹ ನಾರ್ಯಾ ಪ್ರತಿವ್ರತಃ. ಪುರುಷರೇ ಇಲ್ಲವಾದ ಬಳಿಕ ಸ್ತ್ರೀಯರೆಲ್ಲ ಪತಿವ್ರತೆಯರಾಗುತ್ತಾರೆ. ಆಕೆಯ ಮಾತು ಕಡು ಸತ್ಯ. ಗೃಹಸ್ಥಾಶ್ರಮದ ನಿರ್ಮಾಣ ಪ್ರಾಯ ವಂಶದೇಳಿಗೆಯ ಬದಲು ಕಾಮಶಾಂತಿಗಾಗಿ. ಬಿಸಿಲ ಬೇಗೆ ತಡೆಯದೆ ಅಗ್ನಿ ಹೊಕ್ಕಂತಾಗಿದೆ ನಮ್ಮ ಬದುಕು. ಕಾಮ ಪಾಪದ ತವರು ಕಾಮುಕ, ಕುರುಡ, ಅವಿವೇಕಿ. ಎಂಥ ಹೀನ ಕಾರ್ಯವೂ ಅವನಿಂದ ಜರುಗಬಹುದು. ಉದಾಹರಣೆಗೆ, ಪರಮಾತ್ಮನ ಲಗ್ನ ನಡೆದಿತ್ತು. ಬ್ರಹ್ಮದೇವ, ಋತ್ವಿಜ, ನವದಂಪತಿಗಳು ಯಜ್ಞಕುಂಡದ ಸುತ್ತ ಪ್ರದಕ್ಷಿಣೆ ಹಾಕುವ ಸಮಯ. ಬ್ರಹ್ಮನ ದೃಷ್ಟಿ ಪಾರ್ವತಿಯ ಸ್ವರ್ಣವರ್ಣದ ಕಾಲುಗಳ ಕಡೆಗೆ ಹರಿಯಿತು. ತತ್ಕ್ಷಣ ಕಾಮ ಅವನನ್ನು ಪ್ರವೇಶಿಸಿತು. ಅವನ ಮನಸ್ಸು ವಿವಲಿಸಿತು, ದೇಹ ಕಂಪಿಸಿತು.
ಅವನನ್ನು ನಿರ್ವೀರ್ಯಗೊಳಿಸಿ ಪಲಾಯನ ಮಾಡಿತು. ಕಾಮ ಹೊಲೆಗಾಮ, ವಸತಿ ಹೊಲಸುಕೇರಿ. ಅವನ ತಿರುಗಾಟ ಬ್ರಾಹ್ಮಣಾದಿ ಸರ್ವ ವರ್ಣದವರ ಮನೋಮಂದಿರಗಳಲ್ಲಿ. ಅವನ ಬಲೆಗೆ ಬೀಳದವರು ಅತೀ ವಿರಳ. ದೇವತೆಗಳು ಕಾಮ ಭಕ್ತರು. ಸ್ವರ್ಗಾಧಿಪತಿ ಇಂದ್ರನನ್ನು ಅಹಲ್ಯೆಯ ಮನೆಗೆ ನಡುರಾತ್ರಿ ತಂದವ ಕಾಮ. ದಶಾವತಾರಿ ಎನಿಸಿದ ವಿಷ್ಣುವು ಜಲಂಧರ ರಾಕ್ಷಸನ ಹೆಂಡತಿ ರುಂದೆಯನ್ನು ವಂಚಿಸಿ ಅಪಹರಿಸಿದುದು ಕಾಮಕೀಟಲೆಯಿಂದ. ರಾಮ, ಕೃಷ್ಣ, ವಿಷ್ಣು, ಶಿವ, ಬ್ರಹ್ಮ, ಇಂದ್ರರಂಥ ದೇವತೆಗಳೇ ಕಾಮನ ಕಡೆ ಬೆರಳ ತುದಿಯಲ್ಲಿ ಲಾಸ್ಯ ಮಾಡುವಾಗ ಸಾಮಾನ್ಯವಾಗಿ ಮಾನವರೆಲ್ಲ ಕಾಮನಿಗೆ ಸೋತಿದ್ದಾರೆ ಎಂದು ಹೇಳಿದರೆ ಅಚ್ಚರಿಯಲ್ಲೇ. ಬಹುದಿನ ಹೊಲಸ್ಸಿನಲ್ಲಿ ಬದುಕಿದರೆ ಹೊಲಸೇ ಕಾಣದು. ಉದಾಹರಣೆಗೆ, ಪೂರ್ವದಲ್ಲಿ ಚಹಾ ಸಿಗರೇಟುಗಳು ಅಸಹ್ಯವೆನಿಸಿದ್ದವು. ಅವುಗಳನ್ನು ಉಪಯೋಗಿಸುವ ಜನ ಸಮಾಜದೆದುರು ಬರಲು ಅಂಜುತ್ತಿದ್ದರು. ಕಾಲಕ್ರಮದಲ್ಲಿ ರೂಢಿ ಹೆಚ್ಚಿತು. ಅವುಗಳನ್ನು ಪಾನ ಮಾಡುವವರೇ ಶಿಷ್ಟರೆನಿಸಿದರು. ಆ ಅಸಹ್ಯ ಚಟಗಳಿಲ್ಲದವರೇ ತಲೆಮರೆಸಿಕೊಳ್ಳುವ ಪ್ರಸಂಗ ಬಂದಿದೆ. ಒಂದು ಕಾಲದಲ್ಲಿ ಸಿಂಧಿಯ ಗಿಡದ ಯಾವ ಭಾಗ ತಗುಲಿದರೂ ಅಷ್ಟೂ ಚರ್ಮ ಸುಟ್ಟು ಬಿಡಬೇಕೆಂಬ ಪತ್ತೆ ಇತ್ತೋ, ಇಂದು ಅದೇ ವೃಕ್ಷದ ರಸ ಅಮೃತ, ಅದರ ಸ್ಪರ್ಶ ದರ್ಶನ ಪಾವನ. ಅದೇ ರೀತಿ ಕಾಮ. ಅವನ ಕಲ್ಪನೆ ಕೂಡ ಅಪವಿತ್ರವೆಂದು ಬಗೆದರು ಋಷಿಗಳು. ಆದರೆ ಅವನ ಕರಾಳ ಹಸ್ತದಲ್ಲಿ ಸಿಲುಕಿದ ಜನ ಹೆಚ್ಚಿದರು. ಕಾಮ ಕಾಲುಷ್ಯ ಕ್ಷೇತ್ರದಲ್ಲಿಯೇ ಸತತವಾಗಿ ಚರಿಸಿದರು. ಕಾಮ ಅವರ ಬುದ್ಧಿಗೆ ಒಗ್ಗಿತು. ಕಾಮ ಜೀವನವೇ ಶಿಷ್ಟ ಜೀವನವೆನಿಸಿತು. ಕಾಮದ ಪಿಪಾಸೆ ಇಂದು ಕ್ಷಣ ಕ್ಷಣಕ್ಕೂ ಹೆಚ್ಚುತ್ತಿದೆ. ಅದರ ಗುಲಾಮರಾದ ಜನರು ವಿವೇಕ ಕಳೆದುಕೊಂಡಿದ್ದಾರೆ. ಅನೀತಿ ವೀತಿಯೇ ನೀತಿಪಥವೆಂದು ಭಾವಿಸಿದ್ದಾರೆ. ಹೀಗೆ ಕಾಮನು ಜೀವ ಜನಾಂಗವನ್ನೆಲ್ಲ ಪಾಪಕೂಪದಲ್ಲಿ ದೂಡುತ್ತಿದ್ದಾನೆ. ಆದ್ದರಿಂದ ಅವನಿಗೆ ಮಹಾಪಾಪ್ಮ ಎಂದು ನಾಮ. ಆತ್ಮೈವ ಜಾಯತೆ ಪುತ್ರರೂಪೇಣ. ತಾನೇ ಹೆಂಡತಿಯಲ್ಲಿ ಪುತ್ರ ರೂಪದಿಂದ ಹುಟ್ಟುತ್ತಾನೆ. ಆಗ ತಾನು ಮಗ, ಹೆಂಡತಿಯು ತಾಯಿ. ಕಾಮದ ದಾಸನಿಗೆ ಈ ಶ್ರುತಿ ಮಾತಿನ ಸ್ಮರಣೆಯೇ ಬಾರದು. ಜೀವನದ ಪೂರ್ಣ ಭಾಗವನ್ನು ಕಾಮಕೂಪದಲ್ಲಿ ಕಳೆದ ತಂದೆ ಅಜ್ಜಂದಿರೇ ಮುಂದಿನ ಮಕ್ಕಳಿಗೆ ಆದರ್ಶ ಎನಿಸುತ್ತಾರೆ. ಎಂಥ ದುರ್ಭಾಗ್ಯ! ಈ ಎಲ್ಲ ಕಾರಣಕ್ಕಾಗಿ ಕಾಮನು ಮಹಾನ್ ವೈರಿ. ವ್ಯಕ್ತಿಯ ಅಂತಃಸತ್ವ ಹಾಳು ಮಾಡುವ, ಸಮಾಜದ ದೈವೀ ಪ್ರಗತಿಗೆ ಕುಠಾರವೆತ್ತುವ, ಜೀವನನ್ನು ಭ್ರಮಾತ್ಮಕ ಜಗತ್ತಿನಲ್ಲಿ ತೇಲಿಸುವ ಈ ಕಾಮ ಮನುಕುಲದ ಪರಮ ಶತ್ರು. ಇದರರ್ಥ ಕಾಮವು ನಿರುಪಯುಕ್ತವೆಂದಲ್ಲ. ಅದು ಹಿತಮಿತವಾಗಿ ಉಪಯೋಗವಾದರೆ ಮನುಕುಲದ ಬಂಧು. ಅದು ಬಾಹ್ಯದತ್ತ ಪ್ರವಹಿಸದೆ ಅಂತರ್ಮುಖವಾಗಿ ಹರಿದರೆ ಆತ್ಮಸಾಧಕ. ಆತ್ಮಕಾಮನೆಯಿಂದ ವಿಮಲ ಮುಕ್ತಿ.